ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಒಂದು ಈಸಿ ಮೆಥಡಲ್ಲಿ ಕಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ಟೇಪನ್ನು ಯೂಸ್ ಮಾಡದೆ ಹಾಗೆ ಮೆಜರ್ಮೆಂಟ್ ಬ್ಲೌಸಿಂದ ಅಂದರೆ ಅಳತೆ ಬ್ಲೌಸಿಂದ ಯಾವ ರೀತಿ ಅಳತೆ ತಗೊಂಡು ಮಾರ್ಕ್ ಮಾಡಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಮೆಥಡು. ನಾವು ಟೈಲರಿಂಗನ್ನು ಕಲಿಯುವಂಥ ಸ್ಟಾರ್ಟಿಂಗಲ್ಲಿ ಈ ರೀತಿ ಕಟಿಂಗ್ ಹೇಳ್ಕೊಡ್ತಾ ಇದ್ರು. ಅಷ್ಟೇ ಅಲ್ಲದೆ ತುಂಬ ಹಳೆ ಟೈಲರ್ಸ್ಗಳನ್ನ ನೀವು ನೋಡ್ಬೋದು. ಅವರು ಇದೇ ರೀತಿ ಕಟಿಂಗ್ ಮಾಡ್ತಾ ಇರ್ತಾರೆ. ಆದ್ರೆ ಬಿಗಿನರ್ಸ್ ಇದನ್ನ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ತುಂಬಾ ಎಕ್ಸ್ಪೀರಿಯನ್ಸ್ ಇರೋರಾದ್ರೆ ಅರ್ಧ ಇಂಚು, 1 ಇಂಚು, 2 ಇಂಚು ಎಷ್ಟು ಬರುತ್ತೆ ಅನ್ನೋದನ್ನ ಕಣ್ಣಳತೆಯಲ್ಲೇ ತಿಳ್ಕೊಂಡ್ಬಿಡ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಬಿಗಿನರ್ಸ್ಗೆ ಅಂದ್ರೆ ಹೊಸದಾಗಿ ಟೈಲರಿಂಗ್ ಅನ್ನ ಕಲಿಯುವಂತವ್ರಿಗೆ ಇದು ಕಷ್ಟ ಆಗತ್ತೆ. ಅರ್ಧ ಇಂಚ್ ಅಂದ್ರೆ ಎಷ್ಟು ಉದ್ದ ಬರುತ್ತೆ, 1 ಇಂಚ್ ಅಂದ್ರೆ ಎಷ್ಟು ಉದ್ದ ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ನಾವು ಎಲ್ಲೆಲ್ಲಿ ಎಕ್ಸ್ಟ್ರಾ ತಗೋಬೇಕು ಅನ್ಕೊಂಡಿದ್ದೀವೋ ಅಲ್ಲೆಲ್ಲ ಕೂಡ ನಮ್ಮ ಕಣ್ಣಳತೆಯಲ್ಲೇನೆ ಅರ್ಧ ಇಂಚು, 1 ಇಂಚು, 2 ಇಂಚು ಈ ರೀತಿ ನಾವು ಎಕ್ಸ್ಟ್ರಾ ತಗೊಳ್ತಾ ಹೋಗ್ಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ. ನೀವು ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಬೇಕಿದ್ರೆ ನಿಮ್ಮದೇ ಬ್ಲೌಸ್ ಅನ್ನ ನೀವು ಈ ರೀತಿ ಮೆಜರ್ಮೆಂಟ್ ಅಲ್ಲಿ ಅಂದ್ರೆ ಟೇಪ್ ಅನ್ನ ಯೂಸ್ ಮಾಡದೆ ಅಳತೆ ಬ್ಲೌಸ್ ಇಂದಾನೆ ಈ ರೀತಿ ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಂಡು ನೋಡಿ. ನಿಮ್ಮ ಬ್ಲೌಸು ಪರ್ಫೆಕ್ಟ್ ಆಗಿ ಬಂದ್ರೆ ನೀವು ಬೇಕಿದ್ರೆ ಕಸ್ಟಮರ್ಗೆ ಸ್ಟಿಚ್ ಮಾಡ್ಕೊಡ್ಬೋದು. ಈ ಬ್ಲೌಸ್ನ ನಾನು ಕಟಿಂಗ್ ಮಾಡೋದಕ್ಕೆ ಕೇವಲ 8 ನಿಮಿಷ ಸಾಕಾಯಿತು ನನಗೆ. ಈ ವಿಡಿಯೋದಲ್ಲಿ ನಿಮಗೆ ಕೆಲವು ಕಡೆ ಫಾಸ್ಟ್ ಮಾಡಿ, ಕೆಲವು ಕಡೆ ಸ್ಲೋ ಮಾಡಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಇಷ್ಟು ಟೈಮ್ ತಗೊಂಡಿದೆ. ಬೇಕಾದ್ರೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಬನ್ನಿ ಈಗ ಇಷ್ಟು ಈಸಿ ಮೆಥಡ್ ಇರುವಂಥ ಕಟಿಂಗನ್ನು ಯಾವ ರೀತಿ ಮಾರ್ಕ್ ಮಾಡಿ ಕಟ್ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. 42 ಚೆಸ್ಟ್ ಮೆಜರ್ಮೆಂಟ್ನ ಬ್ಲೌಸ್ ಇದು. ಲೈನಿಂಗ್ ಅನ್ನ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿ ಡಬಲ್ ಫೋಲ್ಡಿಂಗ್ ಹಾಕೊಂಡಿದ್ದೀನಿ. 1 ಇಂಚು ನಾವು ಫೋಲ್ಡಿಂಗ್ಗೋಸ್ಕರ ಇಲ್ಲಿ ತಗೊಂಡಿದ್ದೀನಿ. ಅಂದ್ರೆ 1.2 ನಾನಿಲ್ಲಿ ಫೋಲ್ಡಿಂಗ್ಗೋಸ್ಕರ ತಗೊಂಡಿದ್ದೀನಿ. ಅಂದಾಜಲ್ಲಿ ನಾನು ತಗೊಂಡಿರುವಂಥದ್ದು. ಈಗ ಬ್ಯಾಕ್ ಲೆಂತ್ ಅನ್ನ ನೋಡ್ತಾ ಇದ್ದೀನಿ. ನಾವೇನು ಫೋಲ್ಡಿಂಗ್ ಲೈನ್ ಹಾಕೊಂಡಿದ್ದೀವೋ ಅಲ್ಲಿಗೆ ಬ್ಲೌಸ್ನ ಹಿಂಭಾಗವನ್ನ ಭುಜದ ಮಧ್ಯಭಾಗಕ್ಕೆ ಕರೆಕ್ಟಾಗಿ ಈ ರೀತಿ ಮಡಚಿ ಕೆಳಭಾಗಕ್ಕೆ ಅಂದ್ರೆ ಫೋಲ್ಡಿಂಗ್ ಲೈನ್ ಮೇಲೆ ಕೆಳಭಾಗವನ್ನ ಇಟ್ಕೋಬೇಕು. ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ಗೋಸ್ಕರ ಅರ್ಧ ಇಂಚನ್ನ ಬಿಡಬೇಕು. ಈಗ ಚೆಸ್ಟ್ ಮೆಜರ್ಮೆಂಟ್ ಅನ್ನ ಇಲ್ಲಿ ನೋಡ್ತಾ ಇದ್ದೀನಿ. ಉಕ್ಸ್ ಪಟ್ಟಿನೇ ತಗೋಬೇಕು. ಉಕ್ಸ್ ಪಟ್ಟಿಯಿಂದ ಕಂಕುಳಿನ ಜಾಯಿಂಟ್ ವರ್ಗುನು ಈ ರೀತಿ ಫೋಲ್ಡ್ ಮಾಡಿ ಕರೆಕ್ಟಾಗಿ ಹಾರ್ಮಲ್ ಜಾಯಿಂಟ್ ಎಲ್ಲಿ ಬರುತ್ತೋ ಅಲ್ಲಿಗಿಂತ 1/4 ಇಂಚು ಪಕ್ಕಕ್ಕೆ ಲೈನ್ ಅನ್ನ ಹಾಕೋಬೇಕು. ಪಕ್ಕಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ಯಾಕಂದ್ರೆ ನಾವು ಬ್ಯಾಕ್ ಸೈಡ್ ಇಂದ ಮೆಜರ್ಮೆಂಟ್ ಮಾಡಿದಾಗ್ಲೇ ಒಂದ್ ಅಳತೆ ಬರುತ್ತೆ. ಫ್ರಂಟ್ ಅಲ್ಲಿ ನೋಡಿದಾಗ್ಲೇ ಒಂದ್ ಅಳತೆ ಬರುತ್ತೆ. ಅಷ್ಟೇ ಅಲ್ಲದೆ ಈ ಕಾಜಾ ಪಟ್ಟಿಯಿಂದ ಅಳತೆ ಮಾಡಿದಾಗ್ಲೂ ಕೂಡ 1/4 ಇಂಚ್ ಹೆಚ್ಚು ಕಡಿಮೆ ಬರುತ್ತೆ. ಹಾಗಾಗಿ ಒಂದು 1/4 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಅದೇ ರೀತಿ ಹಿಂಭಾಗದ ಸೊಂಟದ ಜಾಯಿಂಟ್ ಏನ್ ಮೆಜರ್ಮೆಂಟ್ ಇರುತ್ತೆ ಅದನ್ನು ಕೂಡ ಅಷ್ಟೇ ಮಾರ್ಕ್ ಮಾಡ್ಕೊಂಡು 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಈಗ ಅದನ್ನ ಸೇರಿಸ್ಕೋಬೇಕು. ರೆಡಿ ಲೈನ್ ಏನಿರುತ್ತೆ ಅಲ್ಲಿಂದ ಪಕ್ಕಕ್ಕೆ ಅಂದ್ರೆ ನಮಗೆ ಕಚ್ಚಾಗೋಸ್ಕರ 2 ಇಂಚನ್ನ ಎಕ್ಸ್ಟ್ರಾ ತಗೋಬೇಕು. ಆದ್ರೆ ಲೈನ್ ಹಾಕೋದಕ್ಕೆ ಮಾತ್ರ ಸ್ಕೇಲ್ ಯೂಸ್ ಮಾಡ್ಬೇಕಾ, ಅದರಲ್ಲೂ ಮೆಜರ್ಮೆಂಟ್ ಇರುತ್ತಲ್ವಾ ಅಂತ ನೀವು ಅನ್ಕೋಬಹುದು. ಸ್ಕೇಲ್ ಇಲ್ಲದೆ ಲೈನ್ ಹಾಕೋದು ತುಂಬಾ ಕಷ್ಟ ಆಗತ್ತೆ. ಟೇಪು ಯೂಸ್ ಮಾಡದೆ ಸ್ಕೇಲು ಯೂಸ್ ಮಾಡದೆ ಕಟಿಂಗ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಸ್ಕೇಲ್ ಅನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಈಗ ಕತ್ತಿನ ಅಗಲ ಮತ್ತೆ ಭುಜದ ಅಗಲ ಇದನ್ನೆಲ್ಲ ಕೂಡ ಮಾರ್ಕ್ ಮಾಡ್ಕೋಬೇಕು. ನಾವೀ ರೀತಿ ಬ್ಲೌಸ್ ಮೆಜರ್ಮೆಂಟ್ ಅನ್ನ ನೋಡುವಾಗ ಯಾವುದೇ ಕಾರಣಕ್ಕೂ ಕಾಜಾ ಪಟ್ಟಿಯಿಂದ ಯಾವ ಅಳತೆನೂ ತಗೊಳ್ಳೋ ಹಾಗಿಲ್ಲ. ಉಕ್ಸ್ ಪಟ್ಟಿಯಿಂದನೇ ಎಲ್ಲಾ ಅಳತೆನೂ ತಗೋಬೇಕಾಗತ್ತೆ. ಅದನ್ನೇ ನಾವು ಕನ್ಸಿಡರ್ ಮಾಡ್ಕೋಬೇಕು. ಹಾಗಾಗಿ ನೋಡಿ ಯಾವ ರೀತಿ ಶೋಲ್ಡರ್ ಅನ್ನ ಇಟ್ಕೊಂಡು ಆ ಕಡೆ ಈ ಕಡೆ 1/4 ಇಂಚು ಜಾಸ್ತಿ ತಗೋಬೇಕು. ಈಗ ಹಾರ್ಮಲ್ ಕೂಡ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ. ನಾವೇನ್ ಫೋಲ್ಡಿಂಗ್ ಲೈನ್ ಹಾಕೊಂಡಿದ್ದೀವೋ ಅದ್ರ ಮೇಲೆ ಈ ರೀತಿ ಬ್ಲೌಸ್ನ ತುದಿನ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಕಚ್ಚಾಗೋಸ್ಕರ ಒಂದು ಅರ್ಧ ಇಂಚು ಅಂತ ಹೇಳಿ ಮಾರ್ಕ್ ಮಾಡ್ಕೋಬೇಕು. ಈಗ ಬ್ಯಾಕ್ ಡೀಪ್ ಕೂಡ ಈ ರೀತಿನೇ ನೋಡ್ಕೋತಾ ಇದ್ದೀನಿ ನಾನು. ಕೆಲವು ಸಲ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ ತಕ್ಷಣ ಅದು ಹೇಗಿರುತ್ತೋ ಹಾಗೆ ಸ್ಟಿಚ್ ಮಾಡೋದಲ್ಲ, ನಾವು ಕಸ್ಟಮರ್ ಬಾಡಿನೂ ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ. ಕೆಲವ್ರಿಗೆ ಕಂಕುಳಿನ ಸುತ್ತಳತೆ ಕಡಿಮೆ ಬರುತ್ತೆ. ಚೆಸ್ಟು ಮೆಜರ್ಮೆಂಟ್ ಜಾಸ್ತಿ ಇದ್ರೂ ಕೂಡ ಕಂಕುಳಿನ ಸುತ್ತಳತೆ ಕಡಿಮೆ ಬರುತ್ತೆ. ಅಂದ್ರೆ ಅವ್ರಿಗೆ ತೋಳು ಸಣ್ಣ ಇರುತ್ತೆ, ಕೆಲವ್ರಿಗೆ ತೋಳು ದಪ್ಪ ಇರುತ್ತೆ. ಹಾಗಾಗಿ ಕಂಕುಳಿನ ಸುತ್ತಳತೆ ಜಾಸ್ತಿ ಇರುತ್ತೆ. ಈ ಬ್ಲೌಸ್ ಕೂಡ ಹಾಗೆ ಅವ್ರಿಗೆ ಶೋಲ್ಡರ್ ಅಗಲ ಮತ್ತೆ ದಪ್ಪ ಇರೋದ್ರಿಂದ ಅವರ ಬ್ಲೌಸ್ನ ಕಂಕುಳಿನ ಸುತ್ತಳತೆ 7 ಇಂಚ್ ಬರ್ತಾ ಇದೆ. ನಾನು ಅರ್ಧ ಇಂಚು ಮೇಲಕ್ಕೆ ತಗೊಂಡು ಆ ಒಂದು ಮಾರ್ಕ್ಗೆನೆ ಲೈನ್ ಹಾಕಿ 1/4 ಇಂಚ್ಗೆ ಶೇಪ್ ಅನ್ನ ಹಾಕೊಂಡಿದ್ದೀನಿ. ಈಗ ಕತ್ತಿನ ಅಗಲ ಕೂಡ ಅಷ್ಟೇ 2 ಇಂಚು ತಗೊಂಡಿದ್ದೀನಿ. ಮತ್ತೆ ಕೆಳಗಡೆ 2.75 ಬಂದಿದೆ. ಅಂದ್ರೆ ಇದೆಲ್ಲ ಒಂದು ಅಂದಾಜ್ ಮೇಲೆ ಕಣ್ಣಿನ ಅಳತೆಯಲ್ಲೇನೆ ಇಷ್ಟು ಬಂದ್ರೆ 3 ಇಂಚು ಅಥವಾ 2.75 ಇಷ್ಟು ಬಂದಿರುತ್ತೆ ಅನ್ನೋದು ನಮಗೆ ಗೊತ್ತಾಗತ್ತಲ್ವಾ. ಹಾಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕೊಂಡಿದ್ದೀನಿ. ಇವತ್ತಿಗೂ ಕೂಡ ಅಷ್ಟೇ ನನ್ನ ಬ್ಲೌಸ್ನ ಕಟಿಂಗ್ ಮಾಡುವಾಗ ನಾನು ಮೆಜರ್ಮೆಂಟ್ ಬ್ಲೌಸ್ ಯೂಸ್ ಮಾಡೋದೇ ಇಲ್ಲ. ಯಾಕಂದ್ರೆ ಮೆಜರ್ಮೆಂಟ್ ಮೈಂಡಲ್ಲಿ ಇದ್ದೇ ಇರುತ್ತೆ. ಹಾಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ಬಿಡ್ತೀನಿ.
ಅಷ್ಟೇ ಅಲ್ಲದೆ ನನ್ನ ಫ್ರೆಂಡ್ಸ್‌ಗಳು ಕೂಡ ಅಷ್ಟೇ ಯಾರು ಮೆಜರ್‌ಮೆಂಟ್ ಬ್ಲೌಸ್ ಕೊಡೋದೇ ಇಲ್ಲ. ಹೊಲಿಯೋ ಬ್ಲೌಸ್‌ನ ಮಾತ್ರ ತಂದು ಕೊಟ್ಬಿಡ್ತಾರೆ. ಯಾಕಂದ್ರೆ ಆಲ್ರೆಡಿ ಸ್ಟಿಚ್ ಮಾಡಿ, ಮಾಡಿ ಮೆಜರ್‌ಮೆಂಟು ನೆನಪಿರುತ್ತೆ. ಹಾಗಾಗಿ ಕೆಲವು ಸಲ ಟೇಪು ಬೇಡ, ಮೆಜರ್‌ಮೆಂಟ್ ಬ್ಲೌಸು ಬೇಡ. ಒಂದು ಸ್ಕೇಲ್ ಇದ್ರೂ ಕೂಡ ಸಾಕು, ಆರಾಮಾಗಿ ಬ್ಲೌಸ್ ಕಟಿಂಗನ್ನ ಮಾಡ್ಕೊಂಡ್ಬಿಡ್ತೀನಿ. ಈಗ ಬ್ಯಾಕ್‌ದು ಕಟಿಂಗ್ ಕಂಪ್ಲೀಟ್ ಆಗಿ ಮುಗ್ದಿದೆ. ಫ್ರಂಟ್ ಪಾರ್ಟ್ ಕಟಿಂಗ್ ಅನ್ನ ಮಾಡ್ತಾ ಇದ್ದೀನಿ. ಸೇಮ್ ಕಟಿಂಗ್ ಮೆಥಡ್ ಎಲ್ಲ ಒಂದೇ ರೀತಿ ಇರುತ್ತೆ. ಆದ್ರೆ ಇಲ್ಲಿ ಟೇಪ್ ಮಾತ್ರ ಯೂಸ್ ಮಾಡ್ತಾ ಇಲ್ಲ ಅಷ್ಟೇನೆ. ಈ ಒಂದು ಮೆಥಡ್ ಅಲ್ಲಿ ಒಂದ್ಸಲ ನೀವು ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಏನಾದ್ರೂ ನಿಮ್ಗೆ ಅಲ್ಲಿ ಮಿಸ್ಟೇಕ್ ಆಗಿದ್ರೆ ಪ್ರಾಬ್ಲಮ್ ಆಗಿದ್ರೆ ಖಂಡಿತ ನೆಕ್ಸ್ಟ್ ಅದನ್ನ ಸರಿ ಮಾಡ್ಕೋಬಹುದು. ಅಥವಾ ಇನ್ನೊಂದಷ್ಟು ಜನ ಈ ಮೆಥಡ್ ನ ಕೂಡ ಟ್ರೈ ಮಾಡ್ತಾರೆ ಅಲ್ವಾ? ಈಗ ಬ್ಯಾಕ್ ಪೀಸ್ ಅನ್ನ ಇಟ್ಕೊಂಡಿದ್ದೀನಿ. ಕರೆಕ್ಟ್ ಆಗಿ ಎಲ್ಲನೂ ಕೂಡ ಹಾಗೆ ಸುತ್ತಳತೆ ಮತ್ತೆ ಹಾರ್ಮಲ್ ಲೆಂತ್ ಶೋಲ್ಡರು, ನೆಕ್ಕು ಎಲ್ಲನೂ ಕೂಡ ಸೇಮ್ ಲೈನ್ ಹಾಕೊಂಡು ಎಲ್ಲಿ ನಾವು ನ್ಯಾಚ್ ಪಾಯಿಂಟ್ ಅನ್ನ ಕೊಟ್ಟಿರ್ತೀವಿ ಅಲ್ಲಿಗೆ ಪಾಯಿಂಟ್ ಅನ್ನ ಹಾಕೋಬೇಕು. ಈಗ ಮೊದಲು ಹಾರ್ಮಲ್ ಲೆಂತ್ ಅನ್ನ ಲೈನ್ ಹಾಕೊಂಡು ಜಾಯಿಂಟ್ ಮಾಡ್ಕೋಬೇಕು. ಮತ್ತೆ ಫ್ರಂಟ್ ಭಾಗಕ್ಕೆ ಅಂದ್ರೆ ಮುಂಭಾಗದ ಕಂಕುಳಿನ ಸುತ್ತಳತೆ 1 ಇಂಚನ್ನ ತಗೋಬೇಕು. ಅದನ್ನು ಕೂಡ ಈ ರೀತಿ ನೀಟಾಗಿ ಸೇರಿಸ್ಕೋಬೇಕು. ಈಗ ನೆಕ್ ಡೀಪ್ ಅನ್ನ ಮಾರ್ಕ್ ಮಾಡಬೇಕು. ಅಂದ್ರೆ ಫ್ರಂಟ್ ನೆಕ್ ಡೀಪ್ ಅನ್ನ ಮಾರ್ಕ್ ಮಾಡಬೇಕು. ಅದಕ್ಕಿಂತ ಮೊದಲು ಶೋಲ್ಡರ್ ಜಾಯಿಂಟ್‌ಗೋಸ್ಕರ ಅರ್ಧ ಇಂಚನ್ನ ಬಿಟ್ಟು ಲೈನ್ ಹಾಕೋಬೇಕು. ನಾನ್ ಕಟಿಂಗ್ ಮಾಡುವಾಗ ಇದನ್ನ ಲೈನ್ ಹಾಕೊಳ್ಳೋದಿಲ್ಲ. ಹೇಗಿದ್ರೂ ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀನಿ ಅನ್ನೋದು ಮೈಂಡಲ್ಲಿರುತ್ತೆ. ನಿಮಗೆ ವಿಡಿಯೋದಲ್ಲಿ ಕಟಿಂಗ್ ತೋರಿಸೋ ಸಲುವಾಗಿ ಆ ಲೈನ್ ಅನ್ನ ಹಾಕೋತಾ ಇದ್ದೀನಿ. ಈ ರೀತಿ ಆ ಲೈನ್ ಮೇಲೆ ಶೋಲ್ಡರ್ ಅನ್ನ ಇಟ್ಕೊಂಡು ಫ್ರಂಟ್ ನೆಕ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಒಂದು ಟೆನ್ಷನ್ ಅಷ್ಟು ಗ್ಯಾಪ್ ಅನ್ನ ಅಂದ್ರೆ ಮೇಲ್ಭಾಗಕ್ಕೆ ತಗೋಬೇಕು. ಒಂದು ಟೆನ್ಷನ್ ಅಷ್ಟು ಎಕ್ಸ್ಟ್ರಾ ತಗೊಂಡ್ರೆ ಸಾಕಾಗತ್ತೆ. ಹಾಗೆ ಸೈಡ್ ಅಲ್ಲಿ ಬೆಲ್ಟ್ ಜಾಯಿಂಟ್ ಈ ಒಂದು ಲೆಂತ್ ಅನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಈಗ ಫ್ರಂಟ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಕರೆಕ್ಟ್ ಆಗಿ ಮಧ್ಯ ಭಾಗಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಸೆಂಟ್ರ್ ಡಾಟ್ ನಾವೇನ್ ಹಿಡ್ದಿರ್ತೀವಿ ನೋಡಿ, ಶೋಲ್ಡರ್‌ನ ಮಧ್ಯ ಭಾಗಕ್ಕೆ ತಗೋಬೇಕು. ನಿಮಗೆ ಮಧ್ಯ ಭಾಗಕ್ಕೆ ತಗೊಳಕ್ ಗೊತ್ತಾಗಲ್ಲ ಅಂದ್ರೆ ಟೇಪ್ ಅಲ್ಲಿ ಮೆಜರ್‌ಮೆಂಟ್ ನೋಡಿ ಎಷ್ಟು ಇಂಚ್ ಬರುತ್ತೆ ಅಂತ ಅದ್ರ ಮಧ್ಯಕ್ಕೆ ಒಂದು ಪಾಯಿಂಟ್ ಮಾಡ್ಕೊಳ್ಳಿ. ಅಲ್ಲಿಂದ ನೀವು ಬ್ಲೌಸ್ ಅನ್ನ ಬೇಕಾದ್ರೆ ಇಟ್ಕೋಬಹುದು. ಅದೇ ರೀತಿ ಕರೆಕ್ಟ್ ಆಗಿ ಸೆಂಟ್ರ್ ಡಾಟ್ ಎಷ್ಟಿದೆ ಉದ್ದ ಅಲ್ಲಿ ಮೇಲ್ಗಡೆ ಉದ್ದದಕ್ಕೂನು ಮಾರ್ಕ್ ಮಾಡಬೇಕು. ಕೆಳಗಡೆ ಕೂಡ ಒಂದು ಅರ್ಧ ಇಂಚು ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಈಗ ಫ್ರಂಟ್ ನೆಕ್ ಅನ್ನ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಮೇಲ್ಗಡೆ 2 ಇಂಚ್ ಇರುತ್ತೆ, ಕೆಳಗಡೆ 2 1/4. ಯಾಕಂದ್ರೆ ನಾವು ಸ್ಕೇಲ್ ಅನ್ನ ಇಟ್ಕೊಳ್ಳುವಾಗ್ಲೇ ಗೊತ್ತಾಗುತ್ತೆ ನಾವು ಎಷ್ಟು ಒಂದು ಲೆಂತ್ ಅಲ್ಲಿ ನಾವು ಇಟ್ಕೋತಾ ಇದೀವಿ, ಎಷ್ಟು ಇಂಚು ನಾವು ಎಕ್ಸ್ಟ್ರಾ ಬಿಟ್ಟಿದೀವಿ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದು ಬಿಗಿನರ್ಸ್‌ಗೆ ಸ್ವಲ್ಪ ಕಷ್ಟ ಆಗ್ಬೋದು ಅರ್ಥ ಮಾಡ್ಕೊಳ್ಳೋದಕ್ಕೆ. ಆದ್ರೆ ಆಲ್ರೆಡಿ ಚೆನ್ನಾಗಿ ಸ್ಟಿಚ್ ಮಾಡುವಂತವ್ರಿಗೆ ಖಂಡಿತವಾಗ್ಲೂ ಅರ್ಥ ಆಗಿರುತ್ತೆ. ಮತ್ತೆ ಇದೊಂದು ಈಸಿ ಮೆಥಡ್ ಅಂತ ಕೂಡ ಅನ್ಸುತ್ತೆ. ಹಾಗೆ ನೋಡಿ ಈ ಒಂದು ಮಾರ್ಕಿಂಗ್ ಕೂಡ ಅಷ್ಟೇನೆ. ಈ ಸ್ಕೇಲ್‌ನಲ್ಲೇ ನಾವು ಅಳತೆನ ಮಾಡ್ಕೋಬಹುದು. ಆ ಕಡೆಗೆ ಉದ್ದಾನು 2.5 ಅಗಲನು 2.5 ಮತ್ತೆ ಈ ಒಂದು ಡಾಟ್ಸ್‌ನ ಅಗಲ ಕೂಡ 2.5. ಇನ್ನ ಈ ಡಾಟ್ಸ್ ಉದ್ದ ಮೆಜರ್‌ಮೆಂಟ್ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ತಗೊಂಡಿದ್ದೀನಿ. ಕೆಳಗಡೆಗೆ ಮಾತ್ರ ಅರ್ಧ ಇಂಚನ್ನ ಎಕ್ಸ್ಟ್ರಾ ತಗೊಂಡಿರೋದು. ಸೈಡ್ ಬೆಲ್ಟ್ ಜಾಯಿಂಟ್ ಅಲ್ಲಿ 1 ಇಂಚನ್ನ ತಗೊಂಡಿದ್ದೀನಿ. ಮತ್ತೆ ನಾವು ಯಾವಾಗ್ಲೂ ಅಷ್ಟೇ ಇದನ್ನ ಟೇಪಲ್ಲಿ ನೋಡ್ತಾ ಇದ್ವಿ ಎಷ್ಟು ಇಂಚ್ ಇದೆ ಅಂತ. ಇದನ್ನ ಒಂದು ಅಂದಾಜ್ ಮೇಲೆ 3/4 ಇಂಚ್ ನಾನು ಸೈಡ್ ಅಲ್ಲಿ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಅಂದ್ರೆ ಚೆಸ್ಟ್ ಮೆಜರ್‌ಮೆಂಟ್ 11 ಇಂಚ್ ಬರುತ್ತೆ. ಹಾಗಾಗಿ ಒಂದು ಅಂದಾಜ್ ಮೇಲೆ ಒಂದು 3/4 ಇಂಚನ್ನ ಪಕ್ಕದಲ್ಲಿ ಎಕ್ಸ್ಟ್ರಾ ತಗೊಂಡು ಕ್ರಾಸ್ ಆಗಿ ಲೈನ್ ಹಾಕಿ ಈಗ ಕಟ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ ಪಾರ್ಟ್ ಅಲ್ಲಿ ನೆಕ್ ಅನ್ನ ಕಟ್ ಮಾಡ್ಕೊಳ್ತೀನಿ. ಆದ್ರೆ ಬ್ಯಾಕ್ ಸೈಡ್‌ದು ನೆಕ್ ಕಟ್ ಮಾಡೋದಿಲ್ಲ. ಸ್ಟಿಚಿಂಗ್ ಮಾಡೋ ಸಮಯದಲ್ಲೇನೆ ನೆಕ್ ಶೇಪ್ ಅನ್ನ ನಾನು ಕಟ್ ಮಾಡ್ಕೊಳ್ತೀನಿ. ಪ್ರತಿ ವಿಡಿಯೋದಲ್ಲೂ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಪ್ರತಿ ವಿಡಿಯೋಗೂ ಹೊಸಬ್ರು ನೋಡೇ ನೋಡ್ತಾರೆ, ಹೊಸಬ್ರು ಬರ್ತಾ ಇರ್ತಾರೆ. ಅವ್ರಿಗೂ ಕೂಡ ಅರ್ಥ ಆಗ್ಲಿ ಅಂತ ಹೇಳಿ ಪ್ರತಿ ವಿಡಿಯೋದಲ್ಲಿ ನಾನು ಇದನ್ನ ಹೇಳ್ತಾ ಇರ್ತೀನಿ. ಅವ್ರಿಗೂ ಕೂಡ ಹೆಲ್ಪ್ ಆಗ್ಲಿ ಅನ್ನೋ ಕಾರಣಕ್ಕೆ. ಈಗ ಡಾಟ್ಸ್ ಎಲ್ಲೆಲ್ಲಿ ಬರಬೇಕು ಅನ್ನೋದನ್ನು ಕೂಡ ನ್ಯಾಚ್ ಹೊಡೆದು ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಕೂಡ ಅಷ್ಟೇ. 2 ಇಂಚ್ ಅಂದ್ರೆ ಎಷ್ಟು ಅಗಲ ಬರುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ ಅಲ್ವಾ? ಹಾಗಾಗಿ 2 ಇಂಚ್ ಗ್ಯಾಪ್ ಅಲ್ಲಿ ಈ ರೀತಿ ಡಾಟ್ಸ್‌ನು ಕೂಡ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಬ್ಲೌಸು ಸ್ಟಿಚಿಂಗ್ ಆದ್ಮೇಲೆ ಮೆಜರ್‌ಮೆಂಟ್ ಬ್ಲೌಸು ಮತ್ತೆ ಈ ಬ್ಲೌಸ್ ಅನ್ನ ನಿಮಗೆ ಅಳತೆ ಮಾಡಿ ತೋರಿಸ್ತೀನಿ. ಆಗ ನಿಮಗೂ ಕೂಡ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಈಗ ಸ್ಲೀವ್ ಕಟಿಂಗ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲೂ ಕೂಡ ನಿಮ್ಗೆ 2 ಬೆನಿಫಿಟ್ ನೋಡಿ. ಕೆಲವು ಸಲ ನಮ್ಗೆ ಈ ರೀತಿ ದೊಡ್ಡ ಮೆಜರ್‌ಮೆಂಟ್ ಬ್ಲೌಸ್ ಇದ್ದಾಗ ಸ್ಲೀವ್ ಅಲ್ಲಿ ಜಾಯಿಂಟ್ ಬಂದ್ಬಿಡುತ್ತೆ. ಇದು ಕೂಡ ಹಾಗೇನೆ ಈ ಸ್ಲೀವ್ ಅಲ್ಲಿ ಜಾಯಿಂಟ್ ಬರ್ತಾ ಇದೆ. ಜಾಯಿಂಟ್ ಬಂದಾಗ ಸ್ಲೀವ್ ಫೋಲ್ಡಿಂಗ್ ಅನ್ನ ಯಾವ ರೀತಿ ಹಾಕೋಬೇಕು, ಜಾಯಿಂಟ್ ಪೀಸ್ ಅನ್ನ ಹೇಗ್ ಕೊಡ್ಬೇಕು, ನೀವು ನೀಟಾಗಿ ಈಗ ಅಬ್ಸರ್ವ್ ಮಾಡ್ಕೋಬಹುದು. ಫೋಲ್ಡಿಂಗ್ ಎಲ್ಲ ಮಾಮೂಲಿ ರೀತಿನೇ ಹಾಕೋಬೇಕು. ನಮ್ ಕಡೆ ಜಾಯಿಂಟ್ ಇರುತ್ತೆ, ನಮ್ ಆಪೋಸಿಟ್ ಕಡೆ ಓಪನ್ ಇರೋ ತರ. ಈ ರೀತಿ ಡಬಲ್ ಫೋಲ್ಡಿಂಗ್ ಅಲ್ಲಿ ಹಾಕೋಬೇಕು. ಕೆಳಗಡೆ ಲೆವೆಲ್ ಆಗಿದ್ಯಾ ಅಂತ ನೋಡ್ಕೊಂಡು ಒಂದು ಲೈನ್ ಹಾಕೊಂಡು ಕಟ್ ಮಾಡ್ಕೋಬೇಕು. ಹಾಗೇನೆ ಅರ್ಧ ಇಂಚು ಫೋಲ್ಡಿಂಗ್‌ಗೋಸ್ಕರ ಒಂದು ಲೈನ್ ಅನ್ನ ಹಾಕೊಂಡಿದ್ದೀನಿ. ಈಗ ನಮಗೆ ಗೊತ್ತಾಗ್ಬಿಡತ್ತೆ ಚೆಸ್ಟ್ ಮೆಜರ್‌ಮೆಂಟ್ 42 ಇದೆ ಅಂದಾಗ ಸ್ಲೀವ್ ಒಂದು ಹಾರ್ಮಲ್ಲು 8 ರಿಂದ 8.5 ಇಂಚ್ ಬರುತ್ತೆ ಅನ್ನೋದು ಗೊತ್ತಾಗತ್ತೆ. ಆಲ್ರೆಡಿ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡೋರ್ಗೆ ಗೊತ್ತಾಗೇ ಆಗತ್ತೆ.
ಹಾಗಾಗಿ ನಾವು ಫೋಲ್ಡಿಂಗ್ ಹಾಕೊಳ್ಳೋವಾಗ್ಲೇನೆ ಬಟ್ಟೆನ ಸ್ವಲ್ಪ ಹಿಂದಕ್ಕೆ ಫೋಲ್ಡ್ ಮಾಡಿ ಹಾಕೋಬೇಕು. ಇನ್ನು ಎಷ್ಟು ಗ್ಯಾಪ್ ಇದೆಯೋ ಅದಕ್ಕೂ ಕೂಡ ಡಬಲ್ ಪೀಸನ್ನ ಅಲ್ಲಿ ನಾವು ಇಟ್ಕೋಬೇಕು. ಈ ಒಂದು ಜಾಯಿಂಟು ಆದಷ್ಟು ಫ್ರಂಟ್‌ಗೆ ಬರೋ ರೀತಿನೇ ನಾವು ಜಾಯಿಂಟ್ ಮಾಡ್ಕೋಬೇಕು. ಈಗ ಇಲ್ಲಿ ನಾನು ತೋಳನ್ನ ಇಟ್ಟು ಯಾವ ರೀತಿ ಮಾರ್ಕ್ ಮಾಡಿದೆ ಅಂತ ನೋಡ್ಕೊಂಡಿದ್ದೀರಾ ಅಲ್ವಾ? ಇದೇ ರೀತಿ ಹಾರ್ಮಲ್ ಡೌನಿಂಗು ಮತ್ತೆ ಲೆಂತ್ ಅನ್ನ ಮೇಲ್ಭಾಗಕ್ಕೆ ಅರ್ಧ ಇಂಚ್ ಬಿಡಬೇಕು. ಆಲ್ರೆಡಿ ನಾವು ಕೆಳಭಾಗದಲ್ಲಿ ಅರ್ಧ ಇಂಚನ್ನ ಬಿಟ್ಟಿದ್ದೀವಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ 2 ಮತ್ತೆ 1 ಇಂಚಿಗೆ 2 ಪಾಯಿಂಟ್ ಹಾಕೊಂಡು ಹಿಂಭಾಗ ಮತ್ತೆ ಮುಂಭಾಗದ ತೋಳಿನ ಶೇಪನ್ನ ಹಾಕೋಬೇಕು. ಮತ್ತೆ ಮಧ್ಯಭಾಗದಲ್ಲಿ ಅರ್ಧ ಇಂಚ್ ಗ್ಯಾಪ್ ಇದ್ರೆ ಸಾಕಾಗತ್ತೆ. ತೋಳು ಶೇಪ್ ಚೆನ್ನಾಗಿ ಬರುತ್ತೆ. ಮತ್ತು ಹಾಗೆ ಕಟಿಂಗ್ ಮಾಡುವಾಗ್ಲೂ ಕೂಡ ಅಷ್ಟೇನೆ ಹಿಂಭಾಗದ ಶೇಪ್ನ ಮಾತ್ರ ಕಟ್ ಮಾಡ್ಕೊಳ್ಳಿ. ಈ ರೀತಿ ಜಾಯಿಂಟ್ ಬಂದಾಗ ಮಾತ್ರ ನೀವು ಈ ಲೈನಿಂಗ್ ಪೀಸನ್ನ ಅಂದ್ರೆ ಲೈನಿಂಗ್ ಪೀಸ್ ಆದ್ರೂ ಆಗಿರ್ಲಿ ಅಥವಾ ಪ್ಲೈನ್ ಬ್ಲೌಸ್ ಆದ್ರೂ ಆಗಿರ್ಲಿ ತೋಳಿಗೆ ಈ ರೀತಿ ಜಾಯಿಂಟ್ ಬಂದ್ರೆ ನೀವು ಆ ಜಾಯಿಂಟ್ ಪೀಸನ್ನ ಜಾಯಿಂಟ್ ಮಾಡಿ ಆದ್ಮೇಲೆ ಫ್ರಂಟ್ ಶೇಪನ್ನ ಕಟ್ ಮಾಡಿ. ಈ ರೀತಿ ಮಾಡೋದು ತುಂಬಾ ಒಳ್ಳೇದು. ಜಾಯಿಂಟ್ ಮಾಡುವಾಗ ಹಿಂದೆ ಮುಂದೆ ಆದ್ರೂ ಕೂಡ ನೀವು ಮತ್ತೆ ಫೋಲ್ಡಿಂಗ್ ಹಾಕಿ ಫ್ರಂಟ್ ಶೇಪ್ ತೆಗೆಯುವಾಗ ಸ್ಲೀವ್ ಅಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಕೂಡ ಆಗೋದಿಲ್ಲ. ಈಗ ನೋಡಿ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊತಾ ಇದ್ದೀನಿ. ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು ಅಂದ್ರೆ ಉಕ್ಸ್ ಪಟ್ಟಿ ಕಡೆನೆ ಇಟ್ಕೊಂಡು ಒಳಗಡೆ ಜಾಯಿಂಟ್ ಇರುತ್ತಲ್ಲ ಅಲ್ಲಿವರೆಗೂ ನೋಡ್ಬೇಕು. ಅಲ್ಲಿಂದ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕಾಗತ್ತೆ. ಇದೇನ್ ಅವಶ್ಯಕತೆ ಇರೋದಿಲ್ಲ ಎಕ್ಸ್ಟ್ರಾ ತಗೊಳ್ಳೋವಂಥದ್ದು. ಆದ್ರೆ ಒಂದು ಅಂದಾಜಾಗಿ ಬಟ್ಟೆ ಸ್ವಲ್ಪ ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ ಅಂತ ಹೇಳಿ ತಗೋಬೇಕು. ಹಾಗೆ ಮುಂಭಾಗ ಮತ್ತೆ ಹಿಂಭಾಗದಲ್ಲಿ ಬೆಲ್ಟ್ ಪಟ್ಟಿ ಏನ್ ಜಾಯಿಂಟ್ ಆಗಿದೆ ಅದಕ್ಕಿಂತ ಅರ್ಧ ಇಂಚು ಮೇಲ್ಭಾಗಕ್ಕೆ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಮಧ್ಯಭಾಗದಲ್ಲೂ ಕೂಡ ಅಷ್ಟೇನೆ ಅರ್ಧ ಇಂಚನ್ನ ಮಾರ್ಕ್ ಮಾಡ್ಕೊಂಡು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ನೀವಿಲ್ಲಿ ನೋಡ್ಬೋದು ನಾವು ಟೇಪ್ ಯೂಸ್ ಮಾಡ್ಲಿ ಅಥವಾ ಮೆಜರ್ಮೆಂಟ್ ಬ್ಲೌಸ್ ಅನ್ನೇ ಯೂಸ್ ಮಾಡ್ಲಿ ಬೆಲ್ಟ್ ಶೇಪ್ ಹೇಗ್ ಬಂದಿದೆ ನೋಡಿ ಪರ್ಫೆಕ್ಟ್ ಆಗಿ. ನಾನು ಟೇಪ್ ಯೂಸ್ ಮಾಡಿ ಅಳತೆ ತಗೊಂಡು ಮಾರ್ಕ್ ಮಾಡುವಾಗ್ಲೂ ಕೂಡ ಇದೇ ರೀತಿ ಶೇಪೇ ಬರ್ತಾ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಇದು ಕೂಡ ಒಂದು ಪರ್ಫೆಕ್ಟ್ ಈಸಿ ಮೆಥಡ್ ಕಟಿಂಗ್ ಅಂತ. ನಾವು ಸ್ಟಾರ್ಟಿಂಗ್ ಅಲ್ಲಿ ಟೈಲರಿಂಗ್ ಕ್ಲಾಸ್ಗೆ ಹೋಗುವಾಗ ನಮಗೆ ಈ ರೀತಿನೇ ಕಟಿಂಗ್ ಹೇಳ್ಕೊಡ್ತಾ ಇದ್ದಿದ್ದು. ಆಮೇಲೆ ಟೇಪ್ ಯೂಸ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ರು. ಯಾಕೆ ಅಂತಂದ್ರೆ ಟೇಪ್ ನಾವು ಹಿಡಿವಾಗ ಹೆಚ್ಚು ಕಡಿಮೆ ಮಾಡ್ತೀವಿ ಅಂತ ಹೇಳಿ ಮೆಜರ್ಮೆಂಟ್ ಬ್ಲೌಸ್ ಅಲ್ಲೇನೆ ಹೇಳ್ಕೊಡ್ತಾ ಇದ್ರು. ವೀವರ್ಸ್ ಒಬ್ರು ಕೇಳಿದ್ರು ಈ ರೀತಿ ಟೇಪ್ ಯೂಸ್ ಮಾಡದೆ ಮೆಜರ್ಮೆಂಟ್ ಬ್ಲೌಸ್ ಅನ್ನ ಇಟ್ಕೊಂಡು ಕಟಿಂಗ್ ಮಾಡೋದನ್ನ ಹೇಳ್ಕೊಡಿ ಅಂತ. ನಾನು ಕಟಿಂಗ್ ಮಾಡುವಂತ ಮೆಥಡ್ ಅನ್ನ ಇಲ್ಲಿ ತಿಳಿಸಿದ್ದೀನಿ. ಈ ರೀತಿ ಒಂದ್ಸಲ ಕಟಿಂಗ್ ಅನ್ನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?